ಕೊಡುವಂಥ ಹೇಳಿಕೆಗಳು ಯೋಚನೆ ಮಾಡಿ ಕೊಡಬೇಕು ಅನ್ನೋದನ್ನು ಇದಕ್ಕೆ ಹೇಳೋದು. ನೋಡಿ, ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ನಟ್ಟು ಬೋಲ್ಟು ಟೈಟ್ ಮಾಡಿಬಿಡ್ತೀವಿ, ನಮಗೆ ಗೊತ್ತು ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರಲ್ವಾ, ಅದೇ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗುಬಾಣವಾಗ್ತಾ ಇದೆ. ಹಾಗಾಗಿ ಆಡಿದ ಮಾತನ್ನು ವಾಪಸ್ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಹೇಳೋದು ನಟ್ಟು ಬೋಲ್ಟು ಅನ್ನುವಂಥ ಹೇಳಿಕೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗುಬಾಣ. ಯಾಕೆ? ಬೆಂಗಳೂರಿನ ಜನ ಈಗ ತಿರುಗುಬಾಣವಾಗಿ ನಿಂತ್ಕೊಂಡಿದ್ದಾರೆ. ಏನು? BBMPಯ ನಟ್ಟು ಬೋಲ್ಟು ಟೈಟ್ ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ನೀವು ನಟರದ್ದು ಮಾಡೋದ್ಬೋದು, ಫಸ್ಟು BBMPಯ ನಟ್ಟು ಬೋಲ್ಟು ಟೈಟ್ ಮಾಡಿ. ಯಾಕೆ? ಇಲ್ಲಿ ನೋಡಿ ಹೆಂಗಿದಾವೆ ಗುಂಡಿಗಳು. DCM DK ಶಿವಕುಮಾರ್ಗೆ ಬೆಂಗಳೂರಿಗರ ಒತ್ತಾಯ ಇದು. ಸ್ಟಾರ್ ನಟರುಗಳದ್ದು ಅಥವಾ ಚಿತ್ರರಂಗದವ್ರ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕಿಂತ ಮುಂಚಿತವಾಗಿ ಫಸ್ಟು BBMPಯಲ್ಲಿರುವಂಥವ್ರದ್ದು ನಟ್ಟು ಬೋಲ್ಟು ಟೈಟ್ ಮಾಡಿ, ರಸ್ತೆ ಗುಂಡಿಯನ್ನು ಮುಚ್ಚಿ ಅಂತ ಹೇಳಿ ವಿಡಿಯೋವನ್ನು ಮಾಡಿ ಟ್ಯಾಗ್ ಮಾಡಿ ಆಕ್ರೋಶವನ್ನು ಜನ ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಮಾತುಗಳನ್ನು ಆಡಬೇಕಾದ್ರೆ ಭಾಳ ಹುಷಾರಾಗಿರಬೇಕು. ನಮ್ಮ ಮಾತುಗಳೇ ನಮಗೆ ತಿರುಗಿ ಬಿಡುತ್ತೇವೆ. ನಾವು ಟ್ಯಾಕ್ಸ್ ಕಟ್ತೀವಿ, ಆದರೂ ಗುಂಡಿ ಭಾಗ್ಯನ ಅಂತ ಕೇಳ್ತಾ ಇದ್ದಾರೆ. ಭಾಗ್ಯ ಅಲ್ಲ ಅದು, ಅದು ಗ್ಯಾರಂಟಿ, ಗುಂಡಿ ಗ್ಯಾರಂಟಿ. ಡೆಫಿನೆಟ್ಲಿ ಟ್ಯಾಕ್ಸ್ ಕಟ್ಟಿ ಗುಂಡಿ ಗ್ಯಾರಂಟಿ ತಗೊಳ್ಳಿ ಅಂತ. ಸೊ ಬೆಳ್ಳಂದೂರು ರಸ್ತೆ ನಿರ್ಮಾಣಕ್ಕೆ ಈಗ ಜನ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯೇ ಈಗ ಅವರಿಗೆ ತಿರುಗುಬಾಣವಾಗಿದೆ. ಅದರ ರಿಪೋರ್ಟ್ ಇಲ್ಲಿದೆ. ನಟ್ಟು ಬೋಲ್ಟ್ ಟೈಟ್ ವಿವಾದ ಡಿಕೆಗೆ ತಿರುಗುಬಾಣ. ಬಿಬಿಎಂಪಿ ನಟ್ಟು ಬೋಲ್ಟ್ ಟೈಟ್ಗೆ ಬೆಂಗಳೂರಿಗರ ಆಗ್ರಹ. ರಸ್ತೆ ಗುಂಡಿ ವಿಡಿಯೋ ಸಮೇತ ಟ್ಯಾಗ್ ಮಾಡಿ ಆಕ್ರೋಶ. ಸ್ಯಾಂಡಲ್ವುಡ್ ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅನ್ನೋ DCM DK ಶಿವಕುಮಾರ್ ಹೇಳಿಕೆ ಅವರಿಗೆ ತಿರುಗುಬಾಣವಾಗ್ತಾ ಇದೆ. ನಟ್ಟು ಬೋಲ್ಟು ಟೈಟ್ ವಿವಾದವನ್ನೇ ಅಸ್ತ್ರವನ್ನಾಗಿಸಿಕೊಂಡ ಬೆಂಗಳೂರಿಗರು DK ಶಿವಕುಮಾರ್ಗೆ ಚಾಟಿ ಬೀಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿಲ್ಲ, ಜನ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ರಸ್ತೆ ಗುಂಡಿ ಮುಚ್ಚದ BBMP ಅಧಿಕಾರಿಗಳ ನಟ್ಟು ಬೋಲ್ಟು ಟೈಟ್ ಮಾಡಿ ಅಂತ ಎಕ್ಸ್ ಖಾತೆಯಲ್ಲಿ DCMಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ಉತ್ತರನ ಪೌರುಷ ಒಲೆ ಮುಂದೆ, ಆದರೆ ನಿಮ್ಮ ಪೌರುಷ ಮೈಕ್ ಮುಂದೆ ಅಷ್ಟೇ ಅಂತ DCMಗೆ ತಿರುಗೇಟು ಕೊಡ್ತಾ ಇದ್ದಾರೆ. ಇನ್ನು ರಸ್ತೆ ಗುಂಡಿ ಮುಚ್ಚದ್ದಕ್ಕೆ BBMP ವಿರುದ್ಧ ವಿಡಿಯೋ ಸಮೇತ DKಶಿಗೆ ದೂರು ಕೊಡ್ತಾ ಇದ್ದಾರೆ. ಹಲಸೂರು ರಸ್ತೆ, ಕೆಂಗೇರಿ ರೋಡ್, ಚನ್ನಸಂದ್ರ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಬಸ್ ಓಡಾಟಕ್ಕೂ ಕಷ್ಟ ಆಗ್ತಾ ಇದೆ. ಅದನ್ನು ಮೊದಲು ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ನಾವು ಟ್ಯಾಕ್ಸ್ ಕಟ್ತೀವಿ, ಆದರೆ ಗುಂಡಿ ರಸ್ತೆಯ ಭಾಗ್ಯನ? ಬೆಳ್ಳಂದೂರು ರಸ್ತೆ ನಿರ್ಮಾಣಕ್ಕೆ ಬೀದಿಗಿಳಿದ ಜನ. ಬೆಳ್ಳಂದೂರು ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ರಸ್ತೆ ನಿರ್ಮಾಣ ಕೂಡ ಮಾಡಿಲ್ಲ. ಹೀಗಾಗಿ ರಸ್ತೆ ನಿರ್ಮಾಣ ಮಾಡಿ ಅಂತ ಜನ ಬೀದಿಗೆ ಇಳಿದು ಪ್ರತಿಭಟನೆ ನಡೆಸಿದ್ದಾರೆ. ಗುಂಡಿ ರಸ್ತೆಯಲ್ಲಿ ಕುರ್ಚಿ ಹಾಕ್ಕೊಂಡು ಬೆಂಗಳೂರು ಪರಿಸ್ಥಿತಿ ಬಗ್ಗೆ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಟ್ಯಾಕ್ಸ್ ಕಟ್ತೀವಿ, ಆದರೆ ಗುಂಡಿ ರಸ್ತೆಯ ಭಾಗ್ಯನ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಾರೆ ರಸ್ತೆ ಗುಂಡಿ ಮುಚ್ಚದ ಅಧಿಕಾರಿಗಳ ನಟ್ಟು ಬೋಲ್ಟು ಟೈಟ್ ಮಾಡಿ ಅಂತ ಬೆಂಗಳೂರಿನ ಜನ DCMಗೆ ಟ್ಯಾಗ್ ಮಾಡಿ ತಿರುಗೇಟು ನೀಡ್ತಾ ಇದ್ದಾರೆ. ಇನ್ನಾದರೂ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದರು, ದೇವರು ಬಂದರೂ ಕೂಡ ಬೆಂಗಳೂರು ಟ್ರಾಫಿಕನ್ನು ಸರಿ ಮಾಡ್ಸೋಕ್ಕಾಗಲ್ಲ ಅಂತೇಳಿ. ಜನ ಟ್ರಾಫಿಕ್ ವಿಚಾರದಲ್ಲಿ ಮಾತನಾಡೋದಿಲ್ಲ. ಜನ ಮಾತನಾಡೋದು ರಸ್ತೆ ಆದರೂ ಸರಿಯಾಗಿ ಕೊಡಿ ಅಂತ ಹೇಳಿ. ಕೆಲವು ಕಡೆಗಳಲ್ಲಂತೂ ಗುಂಡಿ ಇಟ್ಟಿದ್ದಾರೆ. ಆ ಗುಂಡಿ ಮುಗಿದ ತಕ್ಷಣವೇ ಹಂಪು ಬರುತ್ತೆ. ಹಂಪು ಆದ ತಕ್ಷಣ ಇನ್ನು ಪ್ರೈವೇಟ್ನವರು ಕೂಡ ಅವರವರ ಹಂಪುಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಏನ್ರಿ ಬೆಂಗಳೂರು ಕತೆ? ಗಾಡಿ ಓಡಿಸ್ಬೇಕಾ ಇಲ್ಲ ನಡ್ಕೊಂಡು ಹೋಗ್ಬೇಕಾ? ಹತ್ತತ್ರ ಇದ್ದರೆ ನಡ್ಕೊಂಡೇ ಹೋಗ್ಬಿಡ್ತಾ ಇದ್ದಿದ್ದು. ಅಲ್ಲೆಲ್ಲೋ ಮನೆ, ಇನ್ನೆಲ್ಲೋ ಆಫೀಸು, ಬರಬೇಕಂದ್ರೆ ಅನಿವಾರ್ಯ. ಗುಂಡಿ ಮುಚ್ಚ್ರಿ, ಎಷ್ಟು ಹೇಳ್ಬೇಕಾ? BJP ಅವರು ಇದ್ದಾಗಲೂ ಅದೇ ಹಣೆ ಬರಹ, ನೀವಿದ್ದಾಗಲೂ ಅದೇ ಆಗ್ತಾ ಇದೆ. ಸುಧಾರಿಸೋದು ಯಾವಾಗ?